ಮಿಸ್ ಪದ್ಮಶ್ರೀ ಅವರು ನಮ್ಮ ಮುಂದೆ ಇದ್ದಾರೆ. ಸೊ ಅವಧಿ ರೇಟರ್ಸ್ನ ಯಾವ ಥರ ಬಿಲ್ಡ್ ಮಾಡಿದ್ರು ಅನ್ನೋದನ್ನ ಅವ್ರ ಬಗ್ಗೆ ಒಂದು ಸಣ್ಣದಾಗೆ ಇನ್ಫಾರ್ಮೇಷನ್ ತೊಗೊಳ್ಳೋಣ ಬನ್ನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪದ್ಮಶ್ರೀ ಕೆ ಅಂತ. ಅವಧಿ ರಿಯಾಲ್ಟರ್ಸ್ನ ಫೌಂಡರ್ಸ್ ಕಮ್ CEO ಆಗಿ ಲೀಡ್ ತೊಗೊಳ್ತಾ ಇದ್ದೀನಿ. ಸೊ ಅವಧಿ ಅನ್ನೋದು ನನ್ನದು ಒಂದು ದೊಡ್ಡ ಕನಸು. ಸೊ ಇದು ಇವತ್ತು ಅಥವಾ ಮೊನ್ನೆ 2 ಅಥವಾ 3 ದಿನಗಳಿಂದ ಹುಟ್ಕೊಂಡಿರೋಂಥ ಕನಸಲ್ಲ ಇದು. ನಾನು ರಿಯಲ್ ಎಸ್ಟೇಟಾಗಿ ಒಂದು ಟೆಲಿಕಾಲರ ಲೆವೆಲಿಂದ ವರ್ಕ್ ಮಾಡ್ಕೊಳ್ತಾ ನನ್ನದೇ ಆದಂಥ ಕಂಪನಿ ಕಟ್ಕೋಬೇಕು ಅನ್ನೋ ಒಂದು ಕನಸು ನನ್ನಲ್ಲೇ ಚಿಗುರು ಹೊಡೆದಾಗ 2021 ಅಂತ ಅಂದ್ಕೊಳ್ತೀನಿ. ನಾವು ನಮ್ಮ ಟೀಮು ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ನಮ್ಮದೇ ಆದಂಥ ಕಂಪನಿ ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ರಿಯಲ್ ಎಸ್ಟೇಟಲ್ಲಿ ಎಷ್ಟೋ ಕಂಪನಿಗಳು ಇದ್ದಾವೆ, ಕೆಲಸ ಮಾಡಿಸ್ಕೊತಾರೆ. ಸೊ ಆನ್ ಟೈಮ್ ಸ್ಯಾಲ್ರಿ ಕೊಡಲ್ಲ, ಇನ್ಸೆಂಟಿವ್ಸ್ ರಿಲೀಸ್ ಮಾಡಲ್ಲ, ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾರೆ. ಹಗಲು ರಾತ್ರಿ ಅಂದರೆ ದುಡಿತಾರೆ. ಅವ್ರ ಹೊಟ್ಟೆಪಾಡಿಗೋಸ್ಕರ, ಅವರ ಕಮಿಟ್ಮೆಂಟ್ಗೋಸ್ಕರ ದುಡಿತಾ ಇರ್ತಾರೆ. ಬಟ್ ಏನೋ ಒಂದು ಬರುತ್ತೆ ಅನ್ನೋ ಒಂದು ಏನದು ಆಸೆ ಇರುವಾಗಲೇ ಕಂಪನಿಗಳು ತುಂಬ ಡೆವಲಪರ್ಸು ಬಿಲ್ಡರ್ಸ್ ಏನು ಮಾಡಿಬಿಡ್ತಾರೆ, ಆನ್ ಟೈಮಾಗಿ ಇನ್ಸೆಂಟಿವ್ನ ರಿಲೀಸ್ ಮಾಡದೇ ಇರೋದಿರ್ಬೋದು, ಇಲ್ಲಾಂದರೆ ಸ್ಯಾಲ್ರಿನ ಕೊಡದೇ ಇರೋದಾಗಿರ್ಬೋದು. ಇದೆಲ್ಲನೂ ನಾನು ಚಾಲೆಂಜಸ್ನ ತುಂಬ ಫೇಸ್ ಮಾಡಿರೋದ್ರಿಂದ, ನನಗೆ ಫಿನಾನ್ಷಿಯಲಿ ಕಮಿಟ್ಮೆಂಟ್ ಆಸ್ ಎ ಇಂಡಿಪೆಂಡೆಂಟ್ ವುಮೆನ್ ಆಗಿರೋದ್ರಿಂದ ನನಗೆ ತುಂಬ ಫಿನಾನ್ಷಿಯಲಿ ಚಾಲೆಂಜಸ್ನ ನಾನು ಫೇಸ್ ಮಾಡಿದ್ದೆ. ಬಟ್ ನಾನು ಕೆಲಸ ಮಾಡಿದ್ರೂ ಯಾವಾಗ ನನಗೆ ಆನ್ ಟೈಮ್ ಇನ್ಸೆಂಟಿವು ಸ್ಯಾಲ್ರಿ ಎಲ್ಲ ರಿಲೀಸ್ ಆಗದೇ ಇರುವಾಗ ನಾನು ಅಂದ್ಕೊಂಡೆ, ನನ್ನ ಥರನೇ ತುಂಬ ಜನ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರಲ್ವ, ಅವ್ರುಗಳು ಯಾವುದೇ ರೀತಿ ಫೇಸ್ ಮಾಡಬಾರ್ದು. ಎಲ್ಲರಿಗೂ ಅವ್ರ ಡ್ರೀಮ್ ಏನಿದೆ ಅದು ಅವಧಿ ಮುಖಾಂತರ ಆಗಬೇಕು. ಅದನ್ನು ನಾನು ಆಸ್ ಅ ಲೀಡರ್ಶಿಪ್ ಆಗಿ ನಡೆಸ್ಕೊಡ್ಬೇಕು. ಇಲ್ಲಿ ನನ್ನ ಕಂಪನಿಯಲ್ಲಿ ಎಲ್ಲ ಕೆಟಗರಿಯವರು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರವ್ರ ಡ್ರೀಮ್ಗಳು, ಅವ್ರದ್ದೇ ಆದಂಥ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಎಷ್ಟೋ ಕಂಪನಿಗಳು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಸ್ಯಾಲ್ರಿ ಕೊಡದೇ ಇರೋದ್ರಿಂದ ನನ್ನ ಕಂಪನಿಲಿ ಆ ಪ್ರಾಬ್ಲಮ್ ಆಗಬಾರ್ದು. ಅವ್ರಿಗೆ ರೈಟ್ ವೇನಲ್ಲಿ ರೈಟ್ ಟೈಮಲ್ಲಿ ಅವ್ರಿಗೆ ಏನು ಬೇಕು ಅದು 99.99% ಎಲ್ಲದೂ ಇವತ್ತು ಪ್ರಪಂಚದಲ್ಲಿ ದುಡ್ಡಿನ ಮುಖಾಂತರ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೋದು. ಆದರೆ ನಮ್ಮ ಎಂಪ್ಲಾಯಿಗೆ ನನ್ನ ಅಂಡರಲ್ಲಿ ನನ್ನ ಕಂಪನಿ ನಂಬ್ಕೊಂಡು ನನ್ನನ್ನು ನಂಬ್ಕೊಂಡು ಬಂದಂಥ ಎಂಪ್ಲಾಯೀಸ್ಗಳಿಗೆ ಆ ಪ್ರಾಬ್ಲಮ್ ಬರಬಾರ್ದು. ಈ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ನಾಟ್ ಓನ್ಲಿ ಥ್ರೂ ಅವಧಿ, ಈ ಥರ ಅವಧಿನ ಒಂದು ವಿತಿನ್ 5 ವರ್ಷದಲ್ಲಿ ನಾನು ಒಂದು 20 ಬ್ರಾಂಚ್ಗಳನ್ನ ಓಪನ್ ಮಾಡಬೇಕು ಅನ್ನೋದೇ ನನ್ನ ಮೋಟೋ. ಈ ಮೋಟೋ ಅವತ್ತು 2021ರಲ್ಲಿ ಉಟ್ಕೊಂಡಿರೋವಂಥದ್ದು ವಿತ್ ನನ್ನ ಟೀಮ್ ಜೊತೆ. ಓಕೆ, ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಸ್ವಲ್ಪ ಡ್ರ್ಯಾಗ್ ಮಾಡಿ 2025ರಲ್ಲಿ ನಾನು ಓಪನ್ ಮಾಡಿದೆ. ಇವಾಗ ರೀಸೆಂಟಾಗಿ ಓಪನ್ ಆಗಿ 3 ತಿಂಗಳಾಗಿದೆ. ಬಟ್ ತುಂಬ ಚೆನ್ನಾಗಿ ಟೀಮ್ ಸಪೋರ್ಟಿವ್ ಆಗಿರ್ಬೋದು, ನಮ್ಮ ಸಪೋರ್ಟಿಂಗ್ ಟೀಮ್ ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ನಾವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ, ಏನು ಮಾಡಿ ಅಂತ ಹೇಳ್ತೀನಿ, ಅದನ್ನೆಲ್ಲನೂ ಆನ್ ಟೈಮಿಂಗ್ ಮಾಡಿಕೊಂಡು ತುಂಬ ಕಂಪನಿನ ಸಕ್ಸಸ್ಫುಲ್ ಕಡೆ ತಗೊಂಡೋಗೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕು, ಏನೆಲ್ಲ ಬೇಕೋ ಅದನ್ನು ಎಲ್ಲರೂ 100%. ಸಮ್ ಟೈಮ್ ಆಫೀಸ್ ಕ್ಲೋಸ್ ಆಗೋದು 10:30 ಆಗುತ್ತೆ, 11 o'clock ಆಗುತ್ತೆ. ಬಟ್ ಯಾರೂ ಎಲ್ಲೂ ಒಂದು ಹೆಸಿಟೇಟ್ ಮಾಡ್ಕೊಳ್ದೆ, ಯಾರೂ ಎಲ್ಲಿ ಬೇಜಾರು ಮಾಡ್ಕೊಳ್ದೆ ತುಂಬ ಚೆನ್ನಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ ಟೀಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನನ್ನ ಮೇನ್ ಉದ್ದೇಶ ಇರೋದೇ ಅಷ್ಟೇ, ಎಂಪ್ಲಾಯಿಗಳಲ್ಲಿ ಈ ರಿಯಲ್ ಎಸ್ಟೇಟಲ್ಲಿ ಸ್ಯಾಲ್ರಿ ಕೊಡ್ತಿಲ್ಲ ಅನ್ನೋ ಒಂದೇ ಒಂದು ಡ್ರಾಬ್ಯಾಕ್ ಆಗಿ ಯಾರೂ ಡಿಸಪಾಯಿಂಟ್ ಆಗಬಾರ್ದು, ಯಾರೂ ಫಿನಾನ್ಷಿಯಲಿ ಕುಗ್ಗೋಗಬಾರ್ದು. ಸೊ ನನ್ನ ಕೆಳಗಡೆ ಯಾರ್ಯಾರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಆನ್ ಟೈಮ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ರೀಚ್ ಆಗಬೇಕು. ಎಲ್ಲರೂ ರಾಯಲ್ ಆಗಿ ಲಕ್ಸುರಿಯಾಗಿ ಲೈಫ್ನ ಲೀಡ್ ಮಾಡಬೇಕು. ಇದೇ ರೀತಿ ಇನ್ನೊಂದು 20 ಬ್ರಾಂಚ್ಗಳನ್ನ ಸ್ಟಾರ್ಟ್ ಮಾಡಿ ಅನ್ಎಂಪ್ಲಾಯ್ಮೆಂಟ್ನ ತೊಲಗಿಸ್ಬೇಕು ಅನ್ನೋದೇ ನನ್ನ ಮೇನ್ ಉದ್ದೇಶ. ಅವಾಗಲೇ ಉಟ್ಕೊಂಡಿರೋಂಥ ಈ ಅವಧಿ ರಿಯಾಲ್ಟರ್ಸ್. ಸೊ ನೋಡೋದ್ರಲ್ಲ ವೀಕ್ಷಕರೇ, ಒಂದು ಒಳ್ಳೆ ಮೋಟೋಯಿಂದ ಅವಧಿ ರೇಟರ್ಸ್ನ ಮಿಸ್ ಪದ್ಮಶ್ರೀ ಅವರು ಓಪನ್ ಮಾಡಿದ್ದಾರೆ. ಸೊ ಅವಧಿ ಅಂತಂದರೆ ಏನು? ಸೊ ಕಂಪ್ನಿ ನೇಮ್ ಒಂಥರ ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ, ಸೊ ಸೌಂಡ್ಸ್ ಗುಡ್. ಏನು ಅವಧಿ ಅಂತಂದರೆ ಮೀನಿಂಗ್ ಏನು ಅಂತ ಕೇಳೋಣ. ಅವಧಿ ಅಂತಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಅವಧಿ ಅಂದರೆ ನೀವು ಆಲ್ರೆಡಿ ನೀವು ತಿಳ್ಕೊಂಡಿರ್ಬೋದು. ಅವಧಿ ಅಂತ ಹೇಳಿದ್ರೆ ಇಟ್ಸ್ ಕನ್ನಡದಲ್ಲಿ ನೀವು ಹೇಳ್ತೀರಾ ಅಂತ ಹೇಳಿದ್ರೆ ಸಮಯ ಅಂತಲೂ ಆಗುತ್ತೆ. ಅವಧಿ ಅಂತಂದರೆ ಪೀರಿಯಡ್ ಆಫ್ ಟೈಮ್, ಇಲ್ಲಿಂದ ಇಲ್ಲಿವರೆಗೂ ಈ ಡ್ಯೂರೇಷನ್ ಅನ್ನೋ ಥರನೂ ಅರ್ಥ ಬರುತ್ತೆ ನಿಮಗೆ. ಇನ್ನು ನಿಮಗೆ ಎಲಾಬ್ರೇಟ್ ಮಾಡಿ ಇದು ಕಂಪ್ಲೀಟ್ ಏನಕ್ಕೆ ಅವಧಿ ಅಂತಲೇ ಇಡಬೇಕು, ಏನಕ್ಕೆ ಅವಧಿ ಅಂತಲೇ ಉಟ್ಕೊಳ್ತು ಅಂತ ನಿಮಗೆ ಕ್ಲೀನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅವಧ್ ಅಂತ ಹೇಳಿದ್ರೆ ಗ್ರೀಕ್ ಲ್ಯಾಂಗ್ವೇಜಲ್ಲಿ ಇಟ್ಸ್ ಅ ಲ್ಯಾಂಡ್. ನಾವು ಬೇಸಿಕಲಿ ನಾನು ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಹೌದು ಅಂದರೆ ನಾನು ಲ್ಯಾಂಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಲ್ಯಾಂಡ್ನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಲ್ಯಾಂಡ್ ಅನ್ನೋದು ನನಗೆ ಇರಬೇಕು. ಮತ್ತು ನಾನು ಆ್ಯಸ್ ಎ ಪರ್ಸನ್ ಆಗಿ ನಾನು ತುಂಬ ಹೇಳಬೇಕು ಅಂತ ಹೇಳಿದ್ರೆ ಟೈಮ್ಗೆ ವ್ಯಾಲ್ಯೂ ಕೊಡುವಂಥ ಪರ್ಸನ್. ನೀವು ಸಮಯಕ್ಕೆ ನೀವು ಬೆಲೆ ಕೊಟ್ಟಾಗ
ನೀವೇನು ಮಾಡ್ತೀರಾ ನೀವು ಡೈಲಿ ರೂಟೀನ್ಸ್ ಅದು ನಿಮ್ಮನ್ನು ಎಲ್ಲೋ ಬೇರೆ ಕಡೆನೇ ಕರ್ಕೊಂಡು ಹೋಗುತ್ತೆ. ಇವೆರಡೂ ನಾನು ನಂಬೋದ್ರಿಂದ ಈ ಎರಡೂ ನನ್ನ ಕಂಪನಿ ಹೆಸರಲ್ಲಿ ಇರಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ ಆಗಿತ್ತು. ಬಟ್ ಆ ಥರ ಕೂತ್ಕೊಂಡು ಎರಡೂ ಅಂದರೆ ಹೆಂಗಾಗತ್ತೆ ಈ ಕಡೆ ಸಮಯನೂ ತೋರಿಸ್ಬೇಕು, ನಾನು ಈ ಕಡೆ ಟೈಮ್ಗೂ ಇಂಪಾರ್ಟೆನ್ಸ್ ತೋರಿಸೋದನ್ನು ನೇಮಲ್ಲಿ ತೋರಿಸ್ಬೇಕು, ಜೊತೆಗೆ ನಾನು ಲ್ಯಾಂಡನ್ನು ಕೂಡ ಬಿಟ್ಕೊಡೋಂಗಿಲ್ಲ, ಯಾಕಂದರೆ ಅದು ನನ್ನ ಕುಲ ಕಸುಬು. ಸೊ ನಾನು ಮೊದಲಿಂದನೂ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಎರಡೂ ಇವಾಗ ಕೊಲಾಬ್ರೇಟ್ ಮಾಡಿ ನಾನು ಒಂದು ನೇಮ್ ಇಡಬೇಕು ಅಂತ ಹೇಳಿದ್ರೆ ನನಗೆ ಆವಾಗ ಗ್ರೀಕಲ್ಲಿ ಸಿಕ್ಕಿದಂಥ ಹೆಸರು ಅವಧ್ ಅಂದರೆ ಲ್ಯಾಂಡ್ ಅಂತ ಬರುತ್ತೆ, ಅವಧಿ ಅಂದರೆ ಟೈಮ್ ಅಂತ ಬರುತ್ತೆ. ಸೊ ಎರಡೂ ಸೇರಿಸಿ ನಿಮಗೆ ರಿಯಾಲ್ಟರ್ಸ್ ಅಂದರೆ ಆಲ್ರೆಡಿ ಗೊತ್ತಿರ್ಬೋದು, ಇಟ್ಸ್ ಅ ಟೆಕ್ನಿಕಲ್ ವರ್ಡ್ ಆಫ್ ಅ ರಿಯಲ್ ಎಸ್ಟೇಟ್. ಸೊ ಅವಧಿ ರಿಯಾಲ್ಟರ್ಸ್ ಅಂತ ಸೊ ಆವಾಗ ಉದ್ಭವ ಆಗಿರುವಂಥ ವರ್ಡ್. ನೋಡೋದಿಲ್ಲ ವೀಕ್ಷಕರೇ, ಅವಧ್ ಅಂತಂದರೆ ಕೆಲವೊಂದು ವಿಷಯಗಳನ್ನ ತಿಳಿದವರಿಂದನೇ ತಿಳ್ಕೊಬೇಕು ಅಂತ ಹೇಳಿದಕ್ಕೆ, ಸೊ ಆ ಲೆವೆಲಲ್ಲಿ ಥಿಂಕ್ ಮಾಡಿರೋದಕ್ಕೆ ಇವತ್ತು ಮಿಸ್ ಪದ್ಮಾಶ್ರೀ ಅವರು ಒಂದು ಒಳ್ಳೆ ಕಂಪ್ನಿನ ಓಪನ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಮೋಟೋಯಿಂದ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಪ್ರಜ್ವಲ್.